ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಬಿಜೆಪಿ ಜೆಡಿಎಸ್ ಮೈತ್ರಿ ಸೇನೆಯ ಪಾದಯಾತ್ರೆ ಅಸ್ತ್ರಕ್ಕೆ ಹಸ್ತದ ಪ್ರತ್ಯಾಸ್ತ್ರ. ಪಾದಯಾತ್ರೆಗೆ ಕೌಂಟರ್ ಆಗಿ ಸಮಾವೇಶ ನಡೆಸೋದಕ್ಕೆ ಕಾಂಗ್ರೆಸ್ ಪ್ಲಾನ್. 3 ಲಕ್ಷ ಜನರನ್ನ ಸೇರಿಸಿ ಸಮಾವೇಶ ನಡೆಸಲು ನಿರ್ಧಾರ. ಕಾವೇರಿ ಹಾಗೂ ಬೆಂಗಳೂರಿನ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಒತ್ತಾಯ. ಮೋದಿ ಸರ್ಕಾರವನ್ನ ಕೊಂಡಾಡ್ತಾನೆ ಭದ್ರಾ ಮೇಲ್ದಂಡೆಗೆ ಹಣ ನೀಡಲು ಮನವಿ. ಮೇಲ್ಮನೆಯಲ್ಲಿ ಬಜೆಟ್ ಮೇಲಿನ ಚರ್ಚೆಯಲ್ಲಿ ಭಾಗಿಯಾದ ದೇವೇಗೌಡರಿಂದ ಒತ್ತಾಯ. ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದ ಆಯ್ಕೆ ಪ್ರಕ್ರಿಯೆ ಬಿರುಸು. ರೇಸ್ನಲ್ಲಿ ಸೌಮ್ಯ ರೆಡ್ಡಿ, ರಕ್ಷಿತಾ ಇಟಿ. ಬಹುತೇಕ ಸೌಮ್ಯ ರೆಡ್ಡಿ ಹೆಸರು ಅಂತಿಮಗೊಳ್ಳುವ ಸಾಧ್ಯತೆ. ಯುವ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೂ ಹಸ್ತ ಪಡೆಯಲಿ ತೀವ್ರ ಪೈಪೋಟಿ. ನಲ್ಪಾಡ್ ವರ್ಸಸ್ ಮಂಜುನಾಥ್ ಗೌಡ ನಡುವೆ ಟಫ್ ಫೈಟ್. ಈಗಾಗಲೇ ನಾಮಪತ್ರ ಸಲ್ಲಿಕೆ ಶುರುವಾಗಿದ್ದು ಆಗಸ್ಟ್ 9ರಂದು ಅರ್ಹರ ಆಯ್ಕೆ. ಯಾರಾಗ್ತಾರೆ ಕಾಂಗ್ರೆಸ್ ಯುವ ನಾಯಕ? ಕಾಂಗ್ರೆಸ್ ಆಡಳಿತದ ಸಿಎಂಗಳ ಸಭೆ ಹಿನ್ನೆಲೆ ಸಿದ್ದು ಡಿಕೆಶಿ ದೆಹಲಿ ಪ್ರವಾಸ. ಹೈಕಮಾಂಡ್ ಭೇಟಿ ಮಾಡಿ ರಾಜ್ಯ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮಾಹಿತಿ. ಮೂಡ ಹಗರಣದಲ್ಲಿ ತಮ್ಮ ಪಾತ್ರವಿಲ್ಲವೆಂದು ಸ್ಪಷ್ಟನೆ ನೀಡಲಿರೋ ಸಿದ್ದರಾಮಯ್ಯ. ಇಂದು ಜಿಟಿ ದೇವೇಗೌಡ ನೇತೃತ್ವದಲ್ಲಿ ಕೋರ್ ಕಮಿಟಿ ಸಭೆ. ಜೆಡಿಎಸ್ ಕಚೇರಿಯಲ್ಲಿ ಮೀಟಿಂಗ್ನಲ್ಲಿ ಪಾದಯಾತ್ರೆ ರೂಪರೇಷೆಗಳ ಬಗ್ಗೆ ಚರ್ಚೆ. ಇತ ಶಾಸಕಾಂಗ ಪಕ್ಷದ ನಾಯಕ ಸ್ಥಾನ ಸಿಗದಿದ್ದಕ್ಕೆ ಬೇಸರಗೊಂಡಿದ್ದ ಜಿಟಿಡಿ ಅಸಮಾಧಾನ ಶಮನ. ಸಿಡಿ ಶಿವಕುಮಾರ್ನಿಂದ ಸರ್ಕಾರ ಹಾಳಾಗಿ ರಾಜ್ಯ ದಿವಾಳಿಯಾಗಿದೆ. ವಾಲ್ಮೀಕಿ ಮೂಡ ಹಗರಣದಲ್ಲಿ ಸರ್ಕಾರ ಮುಳುಗಿದೆ. ನೈತಿಕತೆ ಇದ್ದರೆ ರಾಜೀನಾಮೆ ಕೊಟ್ಟು ಚುನಾವಣೆಗೆ ಹೋಗಲಿ ಎಂದು ಸಿಎಂಗೆ ಸಾಹುಕಾರ್ ಸವಾಲ್. ರಾಮನಗರ ಜಿಲ್ಲೆ ಮರುನಾಮಕರಣಕ್ಕೆ ಕನ್ನಡಪರ ರೈತ ಸಂಘಟನೆಗಳ ವಿರೋಧ. ಕೇವಲ ಡಿಸಿಎಂ ಹಾಗೂ ಹಿಂಬಾಲಕರ ಆಸ್ತಿ ಮೌಲ್ಯ ಹೆಚ್ಚಿಸಲು ಈ ನಾಟಕ ಆಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟ ಮಾಡ್ತೀವಿ ಅನ್ನೋ ಎಚ್ಚರಿಕೆ. ಕಾವೇರಿಗೆ ಬಾಗಿನ ಕಾರ್ಯಕ್ರಮದಲ್ಲಿ ಬಾಡೂಟ ಆಯೋಜನೆ. ಸಿಎಂ ಸಚಿವರು ಹೊರಟ ಬಳಿಕ ಅಧಿಕಾರಿಗಳ ಭರ್ಜರಿ ಬಾಡೂಟ. ಮೊದಲ ಬಾರಿಗೆ ಬಾಗಿನ ಸಲ್ಲಿಸಿದ ದಿನ ಬಾಡೂಟ ಆಯೋಜಿಸಿ ಸಂಪ್ರದಾಯ ಮುರಿದು ಎಡವಟ್ಟು. ಭಾರೀ ಗಾಳಿಗೆ ಹಾರಿಹೋದ 20ಕ್ಕೂ ಅಧಿಕ ಮನೆಗಳ ಮೇಲ್ಛಾವಣಿ. ಉತ್ತರ ಕನ್ನಡದ ಅಂಕೋಲಾ ತಾಲೂಕಿನ ಹಾರವಾಡ ಸೀಬರ್ಡ್ ಕಾಲೋನಿಯಲ್ಲಿ ಘಟನೆ. ಮನೆಯ ವಸ್ತುಗಳು ನೀರು ಪಾಲಾಗಿ ನಿವಾಸಿಗಳು ಕಂಗಾಲು. ಭಾರೀ ಮಳೆಗೆ ತುಂಬಿ ತುಳುಕ್ತಾ ಇರುವ ಹೊಸಪೇಟೆ ಬಳಿಯ ತುಂಗಭದ್ರಾ ಜಲಾಶಯ. ಜಲವೈಭವ ನೋಡಲು ಹರಿದು ಬರ್ತಾ ಇರೋ ಜನಸಾಗರ. ತುಂಬಿದ ಜಲಾಶಯದಲ್ಲಿ ಮೊಸಳೆ ಭೀತಿ ಇದ್ರೂ ಜನರ ಹುಚ್ಚಾಟ. ಅನಾಥ ಮಕ್ಕಳ ಬಾಳಿಗೆ ಬೆಳಕಾದ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ. ಹೆತ್ತವರನ್ನ ಕಳೆದುಕೊಂಡು ಅನಾಥರಾಗಿರುವ ಮಕ್ಕಳ ನೆರವಿಗೆ ಧಾವಿಸಿದ ಚಿತ್ರದುರ್ಗದ ಭೋವಿ ಗುರುಪೀಠದ ಶ್ರೀಗಳು. 3 ವಿದ್ಯಾಭ್ಯಾಸದ ಹೊಣೆ ಹೊತ್ತಿದ್ದಲ್ಲದೆ ಆಶ್ರಮದಲ್ಲೇ ವಾಸಿಸಲು ಅವಕಾಶ. ಶಿವನಿಗೆ ಗಂಗಾಜಲ ಅರ್ಪಿಸಲು ತಾಜ್ ಮಹಲ್ ಪ್ರವೇಶಕ್ಕೆ ಯತ್ನ. ಕನಸಿನಲ್ಲಿ ಶಿವ ಬಂದು ಹೇಳಿದ್ದಾನೆಂದು ಕನ್ವಾರ್ ಹಿಡಿದು ಒಳ ಪ್ರವೇಶಿಸದಕ್ಕೆ ಪಟ್ಟು. ಪೊಲೀಸರಿಂದ ನಿರಾಕರಣೆ ಹಿನ್ನೆಲೆ ರಾಜೇಶ್ವರ ದೇವಸ್ಥಾನದಲ್ಲಿ ಗಂಗಾಜಲ ಅರ್ಪಿಸಿದ ಮೀನು ರಾಥೋಡ್. ದೆಹಲಿಯ 3 ವಿದ್ಯಾರ್ಥಿಗಳ ಸಾವಿಗೆ ಕಾರಣರಾಗಿದ್ದ ಆರೋಪಿ ಬಂಧನ. ಪ್ರವಾಹದಲ್ಲಿ ವೇಗವಾಗಿ ಕಾರು ಚಲಾಯಿಸಿದ್ದರಿಂದ ಕೋಚಿಂಗ್ ಸೆಂಟರ್ ಒಳಗೆ ನೀರು ನುಗ್ಗಿದ್ದರಿಂದ ದುರಂತ. ಕೋಚಿಂಗ್ ಸೆಂಟರ್ ಮಾಲೀಕ ಅಭಿಷೇಕ್ ಗುಪ್ತಾ ಸೇರಿ 7 ಜನ ಅರೆಸ್ಟ್. ದೆಹಲಿ ಕೋಚಿಂಗ್ ಸೆಂಟರ್ ದುರಂತ ಖಂಡಿಸಿ ಹಳೆ ವಿದ್ಯಾರ್ಥಿಗಳ ಪ್ರೊಟೆಸ್ಟ್. ರಸ್ತೆ ಮಧ್ಯೆ ವಿದ್ಯಾರ್ಥಿಗಳ ಫೋಟೋ ಮುಂದೆ ಕ್ಯಾಂಡಲ್ ಹಚ್ಚಿ ಸಂತಾಪ. ಸಾವಿಗೆ ನ್ಯಾಯ ಒದಗಿಸುವಂತೆ ಹೋರಾಟ. ನನ್ನ ಹೆಸರಿನ ಮುಂದೆ ಪತಿ ಅಮಿತಾಬ್ ಹೆಸರು ಯಾಕೆ? ಮಹಿಳೆಯರಿಗೆ ಯಾವುದೇ ಗುರುತು ಸಾಧನೆಗಳಿಲ್ವಾ ಅಂತ ಪ್ರಶ್ನೆ. ಸಂಸತ್ನಲ್ಲಿ ಶ್ರೀಮತಿ ಜಯಾ ಅಮಿತಾಬ್ ಬಚ್ಚನ್ ಎಂದಿದ್ದಕ್ಕೆ ಜಯಾ ಬಚ್ಚನ್ ಅಸಮಾಧಾನ. ಯುಕ್ರೇನ್ ವಿರುದ್ಧದ ಯುದ್ಧದಲ್ಲಿ ಭಾರತೀಯ ಯುವಕ ಸಾವು. ಕೆಲಸ ಕೊಡಿಸೋದಾಗಿ ಕರೆದುಕೊಂಡು ಹೋಗಿ ರಷ್ಯಾ ಸೇನೆಗೆ
ಸೇರಿಸಿದ್ದ ಏಜೆಂಟ್. ಸಾವನ್ನಪ್ಪಿದ ಹರಿಯಾಣದ ರವಿ ಮೌನ್ ಶರೀರ ತರಲು ಪ್ರಧಾನಿ ಮೋದಿಗೆ ಕುಟುಂಬಸ್ಥರ ಮನವಿ. ಹಿಂಸಾಚಾರದಿಂದ ಧ್ವಂಸಗೊಂಡ ಕೆರೆಬಿಯನ್ ರಾಷ್ಟ್ರ ಹೈತಿ. ಆರ್ಥಿಕ ಬಿಕ್ಕಟ್ಟಲ್ಲಿರುವ ದೇಶಕ್ಕೆ ಭಾರತದಿಂದ ಮಾನವೀಯ ನೆರವು. ದೆಹಲಿಯಿಂದ ಹೊರಟ 9 ಟನ್ ವೈದ್ಯಕೀಯ ಸಾಮಗ್ರಿ. ಮತ್ತೊಂದು ಪದಕದ ಭರವಸೆ ಮೂಡಿಸಿದ ಮನು ಭಾಕರ್. ಮಿಶ್ರ ಸ್ಪರ್ಧೆಯಲ್ಲಿ 3ನೇ ಸ್ಥಾನ ಪಡೆದಿರುವ ಮನು ಭಾಕರ್ ಮತ್ತು ಸರಬ್ಜೋತ್ ಸಿಂಗ್ ಇಂದು ದಕ್ಷಿಣ ಕೊರಿಯಾ ಶೂಟರ್ಗಳನ್ನ ಎದುರಿಸಲಿರೋ ಜೋಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.